ಸದ್ಯ ಹುಡುಕೊಂಬಂದ್ರಲ್ಲ, ಎಲ್ಲಿ ಆ ರಂಜಿತ್ ಜೊತೆ ಹೊಟ್ಟೋಗ್ತಾಳಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಆರ್ಯ ಹೋಗೋ ಸ್ವಲ್ಪ ತಡ ಆಗಿದ್ರು ಅದೇ ನಡೀತಾ ಇತ್ತಮ್ಮ. ಆ ಲೋಫರ್ ಜೊತೆ ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಇವಳು ಮನೆಯಿಂದ ಆಚೆ ಹೋಗಿದ್ದು. ಸಾಕು ಸುಮ್ಮನೆ ಇರು. ಓಡ್ ಹೋಗ್ಬೇಕು ಅಂತ ಇದ್ದಿದ್ರೆ ನಾನು ನಿನ್ ಕೈ ಸಿಗ್ತಾನೆ ಇರ್ಲಿಲ್ಲ. ನಾವು ನೋಡ್ಕೊಂಡು ಸುಮ್ಮನೆ ಇರ್ತೀವಿ ಅನ್ಕೊಂಡ್ಯಾ? ಅವನಿನ ಯಾವ ಮೂಲೆ ಕರ್ಕೊಂಡು ಹೋಗಿದ್ರು ನಾವು ಹುಡುಕೊಂಡ್ ಬರ್ತಿದ್ವಿ. ನಾನು ರಂಜಿತ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ತಾನೆ ನಿಮ್ಗೆ. ಆದ್ರೆ ನೀವು ನಿಮ್ ಗಂಡನ ಹತ್ರ ಬೇರೆ ತರನೇ ಹೇಳಿದೀರಾ. ನನ್ ಮೇಲೆ ನಂಬಿಕೆ ಹೊರಟೋಯ್ತಾ ನಿಮ್ಗೆ? ಸಾಕ್ಷಿ, ಸಾಕು ಸುಮ್ಮನೆ ರೀ ಮಾ. ಅಟ್ಲೀಸ್ಟ್ ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೆ. ನೀವು ನಿಮ್ ಗಂಡನ ಹತ್ರ ಶಬಾಷ್ಗಿರಿ ಪಡ್ಕೊಳ್ಳೋದಕ್ಕೆ ನನ್ನನ್ನು ಬಿಟ್ಕೊಟ್ರಲ್ಲ. ರಂಜಿತ ಮೀಟ್ ಮಾಡ್ಕೊಂಡು ಮನೆ ಕಡೆ ಹೊರಟಿದ್ದೆ. ಅಷ್ಟ್ರಲ್ಲಿ ಇವರಿಬ್ರು ಬಂದು ರಂಜಿತಗೆ ಅವಮಾನ ಆಗೋ ತರ ಮಾತಾಡಿದ್ರು. ನಿಮ್ ಪೊಲೀಸ್ ಮಗ ಅಂತೂ ಯೂನಿಫಾರ್ಮ್ ಹಾಕೊಂಡಿರೋ ರೌಡಿ ತರ ಬಿಹೇವ್ ಮಾಡ್ದ. ಎಲ್ಲ ಆಗಿತ್ತು ನಿಮ್ಮಿಂದಾನೆ ಅಮ್ಮ. ರಂಜಿತ ಮೀಟ್ ಮಾಡ್ಕೊಂಡು ಮನೆಗೆ ಬರ್ತೀನಿ ಅಂತ ಹೇಳಿದೆ ತಾನೆ. ಅಷ್ಟ್ರಲ್ಲಿ ಏನ್ ಅವಸರ ಇತ್ತು ನಿಮ್ಗೆ? ಅಷ್ಟು ಬೇಗ ನಿಮ್ ಗಂಡಂಗೆ ಫೋನ್ ಮಾಡಿ ಹೇಳಿದಿರಲ್ಲ. ನೀನ್ ಓಡೋಗನ್ನ ತಪ್ಸಿದ್ರು ಅಂತ ಅಮ್ಮನ ಮೇಲೆ ಯಾಕೆ ರೆಕ್ತ್ಯಾ? ಪದೇ ಪದೇ ಓಡ್ ಹೋಗ್ತಿದ್ದೋಳು ಅಂತ ಹೇಳ್ಬೇಡ ಆರ್ಯ, ಸರಿಗಿರಲ್ಲ ನೋಡು. ಮತ್ ನೀನ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಅನ್ಬೇಕು? ಹೌದಾ? ನೀವೆಲ್ಲ ಹೀಗೆ ಹೇಳ್ತಾ ಇರಿ, ನಾನು ನಿಜವಾಗ್ಲೂ ಓಡ್ ಹೋಗ್ತೀನಿ. ಪೇಪರ್ ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ಬರುತ್ತೆ, ಪ್ರೀತಿಯ ವಿರೋಧಿ ಸೂರ್ಯ ರಾಜಶೇಖರ್ ಅಂತ. ಚಾನಲ್ನವರು ಏನ್ ಹಿಂದೆ ಬೀಳಲ್ಲ. ಒಂದ್ ಫೋಟೋ ಸಿಕ್ಕಂದ್ರೆ ಸಾಕು, ಒಂದ್ ಪ್ರೋಗ್ರಾಮೇ ಮಾಡ್ತಾರೆ. ಸೂರ್ಯ ರಾಜಶೇಖರ್ ಅವ್ರ ಮಗಳು ಮನೆ ಬಿಟ್ಟು ಓಡ್ ಹೋಗಿ ಮದ್ವೆ ಆದ್ಲು ಅಂತ ಬರುತ್ತೆ. ಏನ್ ಮಾಡ್ತೀರಾ ಆಗ? ಹೀಗೆ ಹೇಳಕ್ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ನೋಡಿ, ನನ್ನ ಪಾಡಿಗೆ ನಾನಿರೋದಕ್ಕೆ ಬಿಟ್ಬಿಡಿ. ನನ್ನನ್ನ ಕಂಟ್ರೋಲ್ ಮಾಡೋದಕ್ಕೆ ಬರಬಾರ್ದು ಅಂತ ಹೇಳಿ ನಿಮ್ಮ ಮಗಂಗೆ ಮೊಮ್ಮಗಂಗೆ. ನನ್ ತಂಟೆಗೆ ಬಂದ್ರೆ ಅಷ್ಟೇ ನೋಡಿ. ನೀನ್ ಏನೇ ಬ್ಲಾಕ್ ಮೇಲ್ ಮಾಡಿದ್ರು ಅವ್ನ ಜೊತೆ ನೀನ್ ಮದುವೆ ಮಾಡ್ಕೊಡಲ್ಲ. ಇನ್ನು ಅವಳನ್ನ ಹೌಸ್ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಅನ್ಸತ್ತೆ. ಫೋನ್ ಮಾಡೋದಕ್ಕೂ ಅವಕಾಶ ಇರಲ್ಲ, ಹೊರಗಡೆ ಅಂತೂ ಬಿಡೋದೇ ಇಲ್ಲ. ಹಾಗೇನಿಲ್ಲ ಡ್ಯಾಡ್, ಅವಳು ಕಾನ್ಫಿಡೆಂಟ್ ಆಗಿ ಒಂದು ಮಾತು ಹೇಳಿ ನನಗೆ, ಅವಳನ್ನ ಎಲ್ಲೇ ಬಚ್ಚಿಟ್ಟಿದ್ರು ನಾನು ಕರ್ಕೊಂಡು ಬರ್ತೀನಿ. ಆದ್ರೆ ಇವಳು ಯಾವಾಗಲೂ ಅರ್ಧಂಬರ್ಧ, ನನ್ನ ಕಡೆ ಅರ್ಧ, ಅವ್ರ ಅಪ್ಪನ ಕಡೆ ಅರ್ಧ. ಇದು ಟೆನ್ಷನ್ ಮಾಡ್ಕೊಳ್ಳೋ ವಿಷಯ ಅಲ್ಲ ರಂಜಿತ್, ಸೆಲೆಬ್ರೇಟ್ ಮಾಡೋ ವಿಷಯ. ಅಂದ್ರೆ ಕುಕ್ಕರ್ ಜಾಸ್ತಿ ಬಿಸಿ ಆದರೆ ಏನಾಗುತ್ತೆ? ಬ್ಲಾಸ್ಟ್ ಆಗುತ್ತೆ. ಸಾಕ್ಷಿ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಹೇಗಾದರೂ ಮಾಡಿ ಮನೆಯವರೆಲ್ಲರನ್ನೂ ಒಪ್ಪಿಸಿ ರಂಜಿತ್ನ ಮದುವೆ ಆಗೇ ಆಗ್ತೀನಿ ಅಂತ. ಆದರೆ ಈಗ ಅದು ಸಾಧ್ಯ ಇಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳ ಮನಸ್ಸು ಪ್ರೆಷರ್ ಕುಕ್ಕರ್ ಥರ ಆಗಿದೆ. ಜೊತೆಗೆ ನಿಮ್ಮ ಜೊತೆ ಮಾತಾಡುವಾಗ ಅವ್ರ ಅಪ್ಪ ಬಂದು ಎಳ್ಕೊಂಡು ಹೋಗೋದಕ್ಕೆ ಅವಳಿಗೆ ಇನ್ನೂ ಕೋಪ ಬಂದಿದೆ. ಇದನ್ನು ಹೀಗೆ ಸ್ವಲ್ಪ ದಿನ ಬಿಟ್ಬಿಡಿ ರಂಜಿತ್. ಎಷ್ಟು ಸ್ವಾರ್ಥಿ ಆಗ್ಬಿಟ್ರಿ ಡ್ಯಾಡ್ ನೀವು. ನೀ ಏನ್ ಬೇಕಾದ್ರು ಅನ್ಕೋ, ಆ ರಾಸ್ಕಲ್ನ ಇನ್ ಮುಂದೆ ನೀನ್ ಮೀಟ್ ಮಾಡಬಾರ್ದು, ಮಾತಾಡಬಾರ್ದು. ಕೊಡು ನೀನ್ ಫೋನ್ ಕೊಡು. ಬೇಡ ಡ್ಯಾಡ್, ಇಷ್ಟೊಂದು ಕೆಟ್ಟವ್ರು ಆಗ್ಬೇಡಿ. ನನ್ನ ಫೋನ್ ಕೊಡಿ. ಕೊಡಲ್ಲ. ಫೋನ್ ಕೊಡಿ ಡ್ಯಾಡ್. ಕೊಡಲ್ಲ ಸಾಕ್ಷಿ, ಪ್ಲೀಸ್ ಫೋನ್ ಕೊಡಿ. ಕೊಡಲ್ಲ ಸಾಕ್ಷಿ, ಬಿಡು ಸಾಕ್ಷಿ, ಬಿಡು. ಅಮ್ಮ ಪ್ಲೀಸ್ ನನ್ನ ಫೋನ್ ಕೊಡ್ಸಿ ಅಮ್ಮ, ಪ್ಲೀಸ್ ನನ್ನ ಫೋನ್ ಕೊಡ್ಸಿ. ಕೊಡ್ಸಲ್ಲ? ನನ್ನ ಫೋನ್ ಕೊಡಲ್ಲ ಅಲ್ಲ ನೀವು? ಫೋನ್ ಕೊಡಲ್ಲ ಅಲ್ಲ? ಫೋನ್ ಕೊಡಲ್ಲ ಅಲ್ಲ? ಚುಚ್ಕೊಂಡ್ಬಿಡ್ತೀನಿ. ಸೂರ್ಯ ಅವರೇ, ನಮಗಾದಿತ್ಯನ ಪರಿಸ್ಥಿತಿನ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ದಯವಿಟ್ಟು ಇವಳು ಮೊಬೈಲ್ನ ಕೊಟ್ಬಿಡಿ, ಇಲ್ಲ ತೊಂದರೆ ಮಾಡ್ಕೋತಾಳೆ. ಸಾಕ್ಷಿ ಮನೆಯವರೆಲ್ಲರ ಮೇಲೆ ಕೋಪ ಮಾಡಿಕೊಂಡು ಆ ಮನೆ ಬಿಟ್ಟು ಆಚೆ ಬರ್ತಾಳೆ. ಅಲ್ಲಿವರೆಗೂ ನೀವು ಒಳ್ಳೆಯವ್ರ ಥರ ಇರಬೇಕಷ್ಟೆ. ನಿಮ್ಮ ಮೇಲೆ ಸಾಕ್ಷಿಗಿರೋ ನಂಬಿಕೆ ಇನ್ನೂ ಬಲವಾಗಬೇಕು. ಆಗ ಅವಳು ಮನೆಯವ್ರನ್ನೆಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ, ಅವರಿಂದ ದೂರ ಆಗಿ ನಿಮ್ಮ ಹಿಂದೆ ಓಡ್ ಬರೋದಕ್ಕೆ ರೆಡಿಯಾಗಿರ್ತಾಳೆ. ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅರ್ಪಿತಾ ಅವರೇ. ನಮಗೂ ನಿನ್ನನ್ನು ಹೀಗೆ ಟ್ರೀಟ್ ಮಾಡೋದು ಸ್ವಲ್ಪನೂ ಇಷ್ಟ ಇಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಆ ರಂಜಿತ್ನ ಬಿಟ್ಟು ಬೇರೆ ಯಾರ್ದು ಬೇಕಾದ್ರೂ ಹೇಳು, ನಾನು ಮದುವೆ ಮಾಡ್ಕೊಡ್ತೀನಿ. ನೀವು ಅಷ್ಟೇ. ರಂಜಿತ್ನ ಮದ್ವೆ ಆಗೋದು ಬೇಡ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳಿ, ಕೇಳ್ತೀನಿ. ಮಾತಿಗೆ ಬಗ್ಲಿಲ್ಲ ಅಂದ್ರೆ ಬಾಡಿ ಗಾರ್ಡ್ಸ್ನ ಬಿಡಬೇಕಾಗತ್ತೆ ನಿನ್ನ ಕಾವಲಿಗೆ. ಅವರು 3 ಹೊತ್ತು ನನ್ನನ್ನು ಕಾಯಕ್ಕಾಗಲ್ಲ. ನಾನ್ ಮನಸ್ಸು ಮಾಡಿದ್ರೆ ಮನೆಯಿಂದ ಆಚೆ ಹೋಗೋದಕ್ಕೆ 100 ದಾರಿಗಳಿದೆ ನನಗೆ. ನೀವ್ ನನ್ನನ್ನ ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ರೆ ನಿಮ್ ಮರ್ಯಾದೆ, ಮನೆ ಮರ್ಯಾದೆನ ಕಾಪಾಡ್ತೀನಿ. ನನ್ನನ್ನು ರಿಸ್ಟ್ರಿಕ್ಟ್ ಮಾಡಿದ್ರೆ ನಿಮ್ ವಿರುದ್ಧ ನಿಲ್ತೀನಿ. ಮೀಡಿಯಾದಲ್ಲಿ ಮನೆ ಮರ್ಯಾದೆ ಹರಾಜಾಗುತ್ತೆ. ನಾನು ನನ್ನ ಲಿಮಿಟ್ಸ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ ಲಿಮಿಟ್ಸ್ನ ನೀವು ಅರ್ಥ ಮಾಡ್ಕೊಳ್ಳಿ.
ನೋಡು ರಂಜಿತ್, ಸತ್ಯ ಹೇಳಿ ಪಡ್ಕೊಂಡ್ರೆ ಅದು ಶಾಶ್ವತವಾಗಿರುತ್ತೆ. ಅದೇ ಸುಳ್ಳು ಹೇಳಿ ದಕ್ಕಿಸ್ಕೊಂಡ್ರೆ ಅದು ಉಳಿಯಲ್ಲ. ಯಾಕೆ ಈ ರೀತಿ ಕತ್ಲಲ್ಲಿ ಕೂತ್ಕೊಂಡಿದ್ದೀರಾ? ಬದುಕಿನ ತುಂಬ ಕತ್ಲು ಆವರಿಸ್ಕೊಂಡಿದೆ, ಅದಕ್ಕೆ ಮನಸ್ಸು ಹೊಂದ್ಕೊಳ್ಳಿ ಅಂತ. ಹೀಗೆಲ್ಲ ಮಾತಾಡಬೇಡಿ, ನನಗೆ ಭಯ ಆಗುತ್ತೆ. ನನಗೂ ಭಯ ಆಗುತ್ತೆ ಆರ್ತಿ ಅವರೇ. ಎಲ್ಲಿ ಕಣ್ಣೆದುರಿಗೆ ಮಗಳ ಜೀವನ ಹಾಳಾಗುತ್ತೇನೋ ಅಂತ. ಮನಸ್ಸಿಗೆ ಹಚ್ಕೊಂಡು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಬನ್ನಿ ಊಟ ಮಾಡಿ. ಸಾಕ್ಷಿ ಊಟ ಮಾಡಿಲ್ಲ, ಏನಾದರೂ ಮಾತಾಡಿಲ್ಲ. ಅವಳ ಮನಸ್ಸು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಿದೆ. ಕೇಳಿಲ್ಲ, ಒಪ್ಕೊಂಡ್ಲ ನಾವು ಹೇಳ್ದಾಗ ಕೇಳ್ತೀನಿ ಅಂತ. ಈ ಮನೆಯಲ್ಲಿ ನೆಮ್ಮದಿಯಾಗಿ ಊಟ ಮಾಡೋಷ್ಟು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಊಟನ ಅವಳ ರೂಮಿಗೆ ತೊಗೊಂಡು ಹೋದ್ಲು. ಮುಂಚೆ ಅವಳು ಈ ರೀತಿ ಇರಲಿಲ್ಲ ಸೂರ್ಯ ಅವರೇ. ಎಲ್ಲ ರಂಜಿತ್ ಸಹವಾಸ. ಮನೇಲಿ ಯಾರ ಮಾತು ಕೇಳದೆ ಇರೋ ಥರ ಬ್ರೈನ್ ವಾಶ್ ಮಾಡಿದ್ದಾನೆ. ಚಿಕ್ಕವಳು ತಪ್ಪು ಮಾಡ್ತಾಳೆ, ಅದನ್ನೆಲ್ಲ ನಾವು ಸಹಿಸ್ಕೊಂಡು ಹೋಗ್ಬೇಕು ಅಷ್ಟೆ. ಅವಳ ಆಸೆಗೆ ನಾವು ಒತ್ತಾಸೆಗೆ ನಿಲ್ತೀವಿ ಅಂದರೆ ಬಹುಶಃ ಅವಳು ಸಂತೋಷವಾಗಿರ್ಬೋದು ಅನ್ಸುತ್ತೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಒಳ್ಳೆಯವನೋ ಕೆಟ್ಟವನೋ, ಸಾಕ್ಷಿ ಇಷ್ಟಪಟ್ಟ ಹುಡುಗ. ಅವಳ ಪ್ರೀತಿಗೆ ನಾವು ಅಂಟಿ ಆಗ್ತಿದ್ದೀವಿ ಅಂತ ನಾವು ಅವಳ ವಿರುದ್ಧ ಕಟ್ಕೊಂಡು ಹಿಂಸೆ ಪಡೋದಕ್ಕಿಂತ ರಂಜಿತ್ನ ಒಪ್ಕೊಂಡ್ಬಿಡೋದು ಒಳ್ಳೇದು. ಏನು ಆರ್ತಿ ಅವ್ರೆ, ಗೊತ್ತಿದ್ದು ಒಬ್ಬ ಅಯೋಗ್ಯನಿಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಡೋದು ಎಲ್ಲ ಗೊತ್ತಿದ್ದು ನೀವೇ ಹೇಗೆ ಮಾತಾಡ್ತಿರಲ್ಲ ಆರ್ತಿ ಅವ್ರೆ? ನನಗೆ ನಿಮ್ಮ ಮೇಲೆ ಕೋಪ ಬರ್ತಾ ಇದೆ. ಹಾಗಾದರೆ ಬೇರೆ ದಾರಿ ಏನಿದೆ? ಎಷ್ಟು ದಿನ ಅಂತ ಎಲ್ಲರೂ ಕೆಲಸ ಕಾರ್ಯ ಬಿಟ್ಕೊಂಡು ಅವಳು ಕಾವಲು ಕಾಯ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ? ಹಾಗಂತ ಅವಳು ಇಷ್ಟಾಗಿ ಬಿಡೋಕ್ಕಾಗಲ್ಲ. ಸ್ವಲ್ಪ ದಿನ ಮನೆಯಲ್ಲೇ ಇಟ್ಟರೆ ಅವಳ ಹಠ ತಾನೇ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ, ಸಾಕ್ಷಿ ರಂಜಿತ್ ನೆನಪಲ್ಲಿ ಇರೋವರೆಗೂ ಅವಳು ಬೇರೆ ಯಾವ ಹುಡುಗನೂ ಒಪ್ಕೊಳ್ಳಲ್ಲ. ಇನ್ನೊಂದ್ಸಲ ಹೇಳಿ. ರಂಜಿತ್ ನೆನಪಲ್ಲಿ ಇರೋವರೆಗೂ ಸಾಕ್ಷಿ ಬೇರೆ ಯಾವ ಹುಡುಗನೂ ಒಪ್ಪಲ್ಲ. ರಂಜಿತೇ ಇಲ್ಲ ಅಂದರೆ ರಂಜಿತ್ನ ಮುಗಿಸ್ಬಿಡ್ತೀನಿ. ಏನು ಹೇಳ್ತಾ ಇದ್ದೀರಾ ನೀವು? ಇದೊಂದೇ ನನಗೆ ಲಾಸ್ಟ್ ಆಪ್ಷನ್ ಅನ್ನಿಸ್ತಾ ಇರೋದು. ಬೇರೆ ಯಾವ ದಾರಿನೂ ತೋಚ್ತಾ ಇಲ್ಲ ಆರ್ತಿವ್ರೆ. ಕೊಲೆ ಮಾಡೋ ಮಟ್ಟಕ್ಕೆ ಇಳಿದ್ಬಿಟ್ರ ನೀವು? ಇದನ್ನ ಕೊಲೆ ಅಂತ ಅನ್ಕೋಬೇಡಿ, ಆತ್ಮರಕ್ಷಣೆ ಅಂತ ಅನ್ಕೊಳ್ಳಿ. ಒಂದು ಸಣ್ಣ ಸೊಳ್ಳೆ ನಮ್ಮನ್ನು ಕಚ್ಚೋದಕ್ಕೆ ಬಂದರೆ ನಾವು ಏನು ಮಾಡ್ತೀವಿ ಹೇಳಿ? ಅದನ್ನು ಸಾಯಿಸ್ತೀವಿ. ಅದಕ್ಕೆ ಕೊಲೆ ಅಂತ ಹೇಳೋಕ್ಕಾಗುತ್ತಾ? ಒಂದು ಸೊಳ್ಳೆ ಸಾಯಿಸೋದು, ಒಬ್ಬ ಮನುಷ್ಯನ ಸಾಯಿಸೋದು ಒಂದೇ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದೀರಲ್ಲ ಸೂರ್ಯವ್ರೆ ನೀವು. ನೀವು ಏನು ಬೇಕಾದ್ರೂ ಅನ್ಕೊಳ್ಳಿ ಆರ್ತಿವ್ರೆ, ನನಗಿರೋದು ಒಬ್ಬಳೇ ಮಗಳು. ನನಗೆ ಅವಳ ಭವಿಷ್ಯ ಮುಖ್ಯ. ಅವಳ ಭವಿಷ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆ ರಂಜಿತ್ ಚಿದಂಬರನ ಫಿನಿಶ್ ಮಾಡೋದಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನನ್ನ ಸೂರ್ಯ ಅವ್ರು ಯಾವತ್ತಿಷ್ಟೊಂದು ಕ್ರೂರಿ ಆಗಿರಲಿಲ್ಲ. ಆಗೋದು ಬೇಡ. ನಮ್ಮ ಮಗಳ ಜೀವನಕ್ಕೆ ಬೇರೆ ದಾರಿ ಏನಾದರೂ ಹುಡ್ಕೋಣ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸೂರ್ಯವ್ರೆ, ಕೊಲೆ ಮಾಡೋ ಮಾತಾಡಬೇಡಿ, ಮಾಡಬೇಡಿ. ದೇವ್ರೆ, ನಮ್ಮ ಮನೇಲಿ ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾನೆ ಇದೆ. ಯಾರ ಮನಸ್ಸಿಗೂ ನೆಮ್ಮದಿನೇ ಇಲ್ಲ. ಒಂದಾದ್ಮೇಲೆ ಒಂದು ಕಷ್ಟ ಕೊಡ್ತಾನೆ ಇದೆಯಾ? ಈ ಕಷ್ಟಗಳನ್ನ ಸುಧಾರಿಸ್ಕೊಳ್ಳೋರಿಗೆ ಮತ್ತೆ ಕಷ್ಟನ ಕೊಡ್ತಾ ಇರ್ತೀಯ ಅಂತ ಹೇಳ್ತಾರೆ. ಸತತವಾಗಿ ಮಳೆ ಬಂದರೂ ಕಲ್ಲಿನ ಬುಡ ಸಮೇತ ಕಿತ್ತು ಬರುತ್ತಂತೆ. ಆದರೆ ನಾವು ಮನುಷ್ಯರು, ನಮಗೂ ಕಷ್ಟನ
ತಡ್ಕೊಳಕ್ಕೊಂದು ಮಿತಿ ಅನ್ನೋದು ಇರುತ್ತಲ್ವಾ? ನಮ್ಮ ಮನೆಗೆ ಬಂದಿರೋ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡು ಅಂತ ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ. ಸಕ್ಕರೆ ಕರೆಕ್ಟಾಗಿದೆಯಾ ಸಾ? ಕರೆಕ್ಟಾಗಿದೆ. ಏಯ್ ಅರ್ಪಿತಾ, ನೀನು ಇದನ್ನೆಲ್ಲ ಮಾಡೋದಕ್ಕೆ ಮನೆ ಕೆಲಸದೊಳಗೆ ಕಮಲ ಇದ್ನಲ್ಲ, ಅವಳ ಕಡೆಯಿಂದ ಕಳಿಸ್ಬೇಕಾಗಿತ್ತು. ಇದ್ದಾರೆ, ಆದ್ರೂ ನಾನೇ ತಂದೆ. ಇನ್ನೊಂದು 5 ನಿಮಿಷ ಸರ್, ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಒರೆಸಿಟ್ಬಿಡ್ತೀನಿ. ನೀವ್ಯಾಕ್ರಿ ಅದನ್ನೆಲ್ಲ ಮಾಡ್ತೀರಾ ಅರ್ಪಿತಾ ಅವ್ರೆ? ಅದನ್ನೆಲ್ಲ ಮಾಡಕ್ಕೆ ನಮ್ಮ ಮನೇಲಿ ಕೆಲಸದವ್ರಿದ್ದಾರೆ. ಯಾಕೆ ಅಂದ್ರೆ ನಂಗೆ ಟೈಮ್ ಪಾಸ್ ಆಗ್ತಿಲ್ವಲ್ಲ, ಅದಕ್ಕೆ. ಟೈಮ್ ಪಾಸ್ ಆಗೋದಕ್ಕೆ ಬೇರೆ ಸಾಕಷ್ಟು ಕೆಲಸಗಳಿವೆ, ಅದನ್ನೆಲ್ಲ ಮಾಡ್ಬೋದಲ್ಲ. ಅದನ್ನ ಬಿಟ್ಟು ಅಮ್ಮ, ಇದೇನೋ ಬೆಳಿಗ್ಗೆ ಬೆಳಿಗ್ಗೆ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಹೊರಟ್ಬಿಟ್ಟಿದ್ಯಾ? ಅಜ್ಜಿ ಮರ್ತ್ಬಿಟ್ರಾ? ಸಸ್ಪೆನ್ಷನ್ ಆರ್ಡರ್ ಕ್ಯಾನ್ಸಲ್ ಆಗಿ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ. ಮರ್ತೇ ಹೋಗಿತ್ತು. ಸರಿ, ತಿಂಡಿ ರೆಡಿ ಆಗಿದೆ, ಬಾ ಕೊಡ್ತೀನಿ. ಅಜ್ಜಿ ಟೈಮ್ ಇಲ್ಲ, ರೀಇನ್ಸ್ಟೇಟ್ ಆದ್ಮೇಲೆ ಇದೇ ಫಸ್ಟ್ ಡ್ಯೂಟಿಗೆ ಹೋಗ್ತಿರೋದು. ಆರ್ಯ, ಮಂಗಳಾರತಿ ತಗೋ. ಅಮ್ಮ, ಇಬ್ರು ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗ್ಲಿ ಕಣ. ಯಾವುದೇ ಕಾರಣಕ್ಕೂ ನಿನ್ನ ಕೆಲ್ಸಕ್ಕೆ ತೊಂದರೆ ಆಗದೆ ಇರಲಿ. ಹೋಗ್ಬಾ. ಥ್ಯಾಂಕ್ಸ್. ಡಿಪಾರ್ಟ್ಮೆಂಟ್ ಅಲ್ಲಿ ಹೆಸರು ಕೆಡ್ಸ್ಕೋಬೇಡ, ಮುಂದೆ ಪ್ರಮೋಷನ್ಗೆ ತೊಂದರೆ ಆಗುತ್ತೆ. ಹಾಗಂತ ಕರ್ತವ್ಯಕ್ಕೂ ಬೆನ್ ಮಾಡಕ್ಕೆ ಹೋಗ್ಬೇಡ, ಕಂಟ್ರೋಲ್ ಮಾಡ್ಕೊ. ಇನ್ನು ಹಿಂದೆ ನಾವಿದ್ದೀವಿ ಅನ್ನೋದನ್ನು ಯಾವತ್ತೂ ಮರಿಬೇಡ. ಥ್ಯಾಂಕ್ಸ್, ಹೋಗಿ ಬರ್ತೀನಿ. ಹೋಗ್ಬಾ. ಅಮ್ಮ, ಸಾಕ್ಷಿ ಬಗ್ಗೆ ಸ್ವಲ್ಪ ಗಮನ ಇಡಿ. ಗೇಟಿಂದ ಆಚೆ ಹೋಗ್ದಿರೋಂಗೆ ನೋಡ್ಕೊಳ್ಳಿ. ಏನೇ ಎಮರ್ಜೆನ್ಸಿ ಇದ್ರೂ ನನಗೆ ತಕ್ಷಣ ಫೋನ್ ಮಾಡಿ. ನೀನು ಸಾಕ್ಷಿ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಕೆಲಸದ ಬಗ್ಗೆ ಯೋಚನೆ ಮಾಡು. ಆರ್ತಿ ಅವರೇ, ಸಾಕ್ಷಿ ಇಲ್ಲಿ ಕಾಣಿಸ್ತಾ ಇಲ್ಲ? ರೂಮಲ್ಲಿದ್ದಾಳೆ. ನಾನು ತಿಂಡಿ ಕರೆದೆ ಅವಳನ್ನ. ಅವಳು ನಂಗೆ ಹಶ್ವಿಲ್ಲ, ಬೇಡ ಅಂದ್ಲು. ನಮ್ಮ ಜೊತೆ ಕೂತ್ಕೊಂಡು ಊಟ ತಿಂಡಿ ಮಾಡೋದಕ್ಕೆ ಮನಸ್ಸಿಲ್ಲ ಈಗ ಅವಳಿಗೆ. ಸಾಕ್ಷಿ ಮೇಲೆ ಹೇಗೆ ನಮಗೂ ಬೇಜಾರಿದೆಯೋ ಅವಳಿಗೆ ಹಾಗೆ ನಮ್ಮೇಲೆ ಕೋಪ ಇದೆ. ನೀವು ರಂಜಿತ್ ಜೊತೆ ಒರಟಾಗಿ ನಡ್ಕೊಂಡಿದ್ದಕ್ಕೆ ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿನೇ ಕೋಪ ಇರುತ್ತೆ ಅವಳಿಗೆ. ನಾನಾಗಿ ಮಾಡಿದ್ದು ನಿಮ್ಮ ಕಣ್ಣಿಗೂ ತಪ್ಪಾಗಿ ಕಾಣ್ತಾ ಇದೆಯಾ? ನಾನೆಲ್ಲ ಹಾಗಂದೆ. ಮತ್ತೆ ಇನ್ನೇನು ನಿಮ್ಮ ಮಾತಿನ ಅರ್ಥ? ಸೂರ್ಯವ್ರೆ, ಯಾಕೆ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಅಪ್ಸೆಟ್ ಆಗ್ತಾ ಇದ್ದೀರಾ? ನಿಮ್ಮ ಪರವಾಗಿ ಮಾತಾಡಿದ್ರೆ ಅವಳಿಗೆ ಕೋಪ ಬರುತ್ತೆ, ಅವಳ ಪರವಾಗಿ ಮಾತಾಡಿದ್ರೆ ನಿಮಗೆ ಹಿಂಸೆ ಆಗುತ್ತೆ. ಈಗ ನಾನೇನು ಮಾಡಬೇಕು ಅಂತ ಹೇಳಿ? ನೀವೇ ಸಾಕ್ಷಿ ಹತ್ರ ಹೋಗಿ ಮಾತಾಡಿ, ಅವಳಿಗೆ ಸಮಾಧಾನ ಮಾಡಿ ಅವಳನ್ನ ತಿಂಡಿ ಕರ್ಕೊಂಡು ಬನ್ನಿ. ಹೋಗಿ. ಅಲ್ಲ, ನೀವೇ ನನ್ನನ್ನು ಟೈಮ್ ಪಾಸ್ ನಾನು ಇಲ್ಲಿ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮಿಂದ ನನಗೆ ಕೆಲವು ನಿರೀಕ್ಷೆಗಳಿತ್ತು, ನನ್ನಿಂದನೂ ನಿಮಗೆ ಕೆಲವು ನಿರೀಕ್ಷೆಗಳಿತ್ತು. ನಿಮ್ಮ ನಿರೀಕ್ಷೆಗಳನ್ನ ನಾನು ಪೂರೈಸಿದ್ರೆ ನನ್ನ ಕೆಲಸ ಮಾಡಿಕೊಡ್ತೀರಿ ನಾನು ಅಂದ್ಕೊಂಡೆ. ಆದರೆ ನಿಮ್ಮ ಅಪ್ಪ ಮಗ ಇಬ್ಬರು ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿ ನನ್ನ ವಿಷಯನ ಮರ್ತೇ ಬಿಟ್ರಿ. ಆ ಸೂರ್ಯ ಆರ್ತಿ ಇಬ್ಬರು ನನ್ನನ್ನು ಮನೆ ಕೆಲಸದವಳು, ಬರೀ ಪಾತ್ರೆ ತೊಳೆಯೋಳು ಅಂತ ಅಂದ್ಕೊಂಡಿದ್ರು. ನೀವು ನನ್ನನ್ನು ಹಾಗೆ ಅನ್ಕೋಬಿಟ್ರಾ? ನಾನು ಬರೀ ಪಾತ್ರೆ ತೊಳೆಯಲ್ಲ, ತಲೆ ಕೆಟ್ಟರೆ ಹಣೆ ಬರನೆ ತೊಳೆದ್ಬಿಡ್ತೀನಿ. ನನ್ನನ್ನು ಎದುರು ಹಾಕೋಬೇಡಿ. ಏನು ಬೇಕೋ ಅದನ್ನು ನೇರವಾಗಿ ಕೇಳಬಹುದಲ್ಲ, ಹೀಗೆ ಸುತ್ತಿ ಬೆಳೆಸಿ ಯಾಕೆ ಮಾತಾಡ್ತಿದ್ದೀರಾ? ನನಗೇನು ಬೇಕು ಅಂತ ನಿಮಗೆ ಗೊತ್ತಿಲ್ವಾ? ರಂಜಿತ್, ಇವರು ನಿರೋಷ ಇರೋ ಜಾಗ ಕೇಳ್ತಾ ಇದ್ದಾರೆ, ಏನು ಮಾಡೋದು? ಅದು ಹೇಗೆ ಕೊಡೋಕ್ಕಾಗುತ್ತೆ ಡ್ಯಾಡ್? ಅದು ನಿಮ್ಮ ಮಗಳ ಜಾಗ ಅಲ್ವಾ? ನಿರೋಷ ನಿಮ್ಮ ಮಗಳ? ಓಹೋ, ನಿಮ್ಗೆ ವಿಷಯ ಗೊತ್ತಿಲ್ಲ ಅಲ್ವಾ? ಅದು ನಿರೋಷನ ಇವರು ಮಗಳು ಥರ ಅಂತ ಅಂದ್ಕೊಂಡಿದ್ರಲ್ಲ, ಇನ್ನೂ ಆ ಸೆಂಟಿಮೆಂಟಲ್ಲೇ ಇದ್ದಾರೆ ಅಲ್ವಾ ಡ್ಯಾಡ್? ಹಾಂ, ಎಕ್ಸಾಕ್ಟ್ಲಿ ಕರೆಕ್ಟ್ ಮೈ ಸನ್. ಈಗ ನನ್ನ ನೀನು ಕರೆಕ್ಟಾಗಿ ಅರ್ಥ ಮಾಡ್ಕೋತಾ ಇದೀಯಾ? ಇದೇನು ರಂಜಿತ್, ನಿಮ್ಮ ಡ್ಯಾಡಿ ಅವಳನ್ನ ಮಗಳು ಅಂತ ಹೇಳ್ತಿದ್ರೆ ನೀವು ಇಷ್ಟೇ ಈಸಿಯಾಗಿ ಕೇಳ್ಕೊಂಡು ಕೂತಿದ್ದೀರಲ್ಲ?
ಮಗಳು ಥರ ಅಂತ ತಾನೇ ಹೇಳ್ತಿರೋದು. ಅಂದಮೇಲೆ ನನ್ಗಳು ತಂಗಿ ಅನ್ಕೊಳ್ಳೋ ಅಕ್ಕ ಅನ್ಕೊಳ್ಳೋಣ. ಅದೇ ಆ ಥರ ಏನೋ ಒಂದು ಅಂದ್ಕೊಂಡ್ಮೇಲೆ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡೋಕ್ಕೆ ಏನಿದೆ? ಕೆಲವೊಂದನ್ನ ಬದಲಾಯಿಸಕ್ಕಾಗಲ್ಲ ಅರ್ಪಿತಾ ಅವ್ರೆ. ಹಾ, ಮಗಳ ಥರಾನೇ ಮಗಳ ಹತ್ರ ಇರೋ ಜಾಗನ ಹ್ಯಾಕ್ ಕೇಳಕ್ಕಾಗತ್ತೆ ಹೇಳಿ? ಮಗಳ ತರ ಮಗಳಲ್ವಲ್ಲ, ನನಗೆ ಆ ಜಾಗ ಬೇಕು ಅಷ್ಟೇ. ಆ ಜಾಗ ಕೊಡ್ಸಕ್ಕಾಗಲ್ಲ ಅಂತ ಹೇಳಿದ್ರು ಆ ಜಾಗನೇ ಬೇಕು ಅಂತ ಯಾಕೆ ಹಠ ಮಾಡ್ತಾ ಇದ್ದೀರಾ? ಯಾಕೆ ಅಂದ್ರೆ ಆ ಜಾಗದ ವಾಸ್ತು ನನಗೆ ಚೆನ್ನಾಗಿ ಆಗ್ಬರುತ್ತೆ ಅಂತ ನನ್ನ ಜ್ಯೋತಿಷಿಗಳು ಹೇಳಿದ್ದಾರೆ. ಅದಕ್ಕೆ ನನಗೆ ಆ ಜಾಗ ಬೇಕೇ ಬೇಕು ಸರ್. ವಾಸ್ತುನ ನಂಬಿಕೊಂಡು ಸುಸ್ತಾಗಿ ಎಷ್ಟೋ ಜನ ಹಾಳಾಗಿ ಹೋಗಿದ್ದಾರೆ. ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಬೇರೆ ಯಾವ್ದಾದ್ರೂ ಜಾಗ ಕೇಳಿ ಕೊಡಿಸ್ತೀನಿ. ಆ ಜಾಗ ಮಾತ್ರ ಕೊಡ್ಸಕ್ಕಾಗಲ್ಲ. ಯಾಕೆ ಕೊಡ್ಸಕ್ಕಾಗಲ್ಲ? ನಾನು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೋತಾ ಇಲ್ಲ. ನೀನಾದ್ರೂ ಸ್ವಲ್ಪ ಹೇಳು ರಂಜಿತ್. ಆ ನಿರೋಷ ನಿಮ್ಮ ಸ್ವಂತ ಮಗಳು ಅಂತ ಹೇಳ್ಬಿಡ್ಲಾ? ನಾನ್ರಿ ಆರ್ಯ ಮಾತಾಡ್ತಿರೋದು. ಗೊತ್ತಾಯ್ತು, ಹೇಳಿ ಆರ್ಯ. ಏನ್ರಿ ಫೋನ್ ಮಾಡಿದಾಗೆಲ್ಲ ಡಿಸ್ಕನೆಕ್ಟ್ ಮಾಡ್ತಿರಲ್ಲ? ಡ್ಯೂಟಿ ಮೇಲಿದ್ದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ. ಏನು ಫೋನ್ ಮಾಡಿದ್ದು? ನಾನು ಡ್ಯೂಟಿ ಬಗ್ಗೆನೇ ಮಾತಾಡೋದಕ್ಕೆ ಫೋನ್ ಮಾಡಿದ್ದು. ನೀವು ಡ್ಯೂಟಿ ಬಗ್ಗೆ ಮಾತಾಡೋಕ್ಕೆ ಫೋನ್ ಮಾಡಿದ್ರಾ? ಬಂಡೆರಾಮ ಎಲ್ಲಿ? ಸೆಲ್ನಲ್ಲಿಲ್ಲ. ಹಾಂ, ನೀವು ಡ್ಯೂಟಿಗೆ ಜಾಯಿನ್ ಆದ್ರಾ? ಅಂದರೆ ನಿಮ್ಮ ಸಸ್ಪೆನ್ಷನ್ ಕ್ಯಾನ್ಸಲ್ ಆಯ್ತಾ? ಹೌದು ರೀ. ಓ, ವೆಲ್ಕಮ್ ಬ್ಯಾಕ್ ಸರ್. ಲಕ್ಕು ಅಂದರೆ ನಿಮ್ಮದೇ ನೋಡಿ. ಯಾಕೆಂದರೆ ನಿಮ್ಮನ್ನು ಸಸ್ಪೆಂಡ್ ಮಾಡೋ ಅಧಿಕಾರ ಇರೋದು ನಮ್ಮ ಕಮಿಷನರ್ ಸಾಹೇಬ್ರು, ಅಂದರೆ ನಿಮ್ಮ ಮಾವಂಗೆ. ಹಾಗೆ ನಿಮ್ಮ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡೋ ಅಧಿಕಾರ ಇರೋದು ಅವರಿಗೇನೆ. ಈಗ ನೀವು ಅವ್ರ ಮಗಳನ್ನ ಬೇರೆ ಮದುವೆ ಆಗ್ತಾ ಇದ್ದೀರಾ. ಇನ್ನು ನೀವೇನೇ ಮಾಡಿದ್ರು ಅವ್ರು ನಿಮ್ಮನ್ನು ಸಸ್ಪೆಂಡ್ ಮಾಡಲ್ಲ ಸರ್. ಯಾಕೆಂದರೆ ಅಳಿನಿಗೆ ತೊಂದರೆ ಆದರೆ ಮಗಳಿಗೆ ಬಿಸಿ ಮುಟ್ಟುತ್ತೆ ಅಂತ ಅಲ್ವಾ ಸರ್? ನಾನು ಸಸ್ಪೆಂಡ್ ಆಗೋಕ್ಕಿಂತ ಮುಂಚೆ ಬಂಡೆರಾಮನ ಅರೆಸ್ಟ್ ಮಾಡಿದ್ದೆ. ಅವ್ನು ಹೇಗೆ ರಿಲೀಸ್ ಆದ? ಅವನು ಬೇಲ್ ಮೇಲೆ ರಿಲೀಸ್ ಆದ ಸರ್. ಯಾರು ಕೊಟ್ಟರು ಬೇಲ್ ಅವನಿಗೆ? ಅದು ಯಾರು ಕೊಟ್ಟರು ಅಂತ ನನಗೆ ನೆನಪಿಲ್ಲ ಸರ್. ನೀವೆಲ್ಲಿದ್ದೀರಾ? ಇಮಿಡಿಯೇಟಾಗಿ ಸ್ಟೇಷನ್ಗೆ ಬನ್ನಿ. ನಿಮ್ಮನ್ನ ಸ್ವಲ್ಪ ಕ್ವೆಶ್ಚನ್ ಮಾಡಬೇಕು. ನನ್ನನ್ನು ಕ್ವಶನ್ ಮಾಡ್ತೀರಾ? ಯಾಕೆ ಸರ್? ಆದಿತ್ಯನ ಕೇಸಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಅಂತ ನಿರೋಷ ಕಾನ್ಫಿಡೆಂಟಾಗಿ ಹೇಳ್ತಿದ್ದಾಳೆ, ಅದಕ್ಕೆ. ಹಾಂ, ಆ ವಿಷಯದ ಬಗ್ಗೆ ನೀವಾಗಲೇ ಕೇಳಿದ್ರಲ್ಲ ಸರ್, ಅದ್ರ ಬಗ್ಗೆ ನಾನು ಪೂರ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ನೀವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ, ಆದರೆ ನಾನು ಕನ್ವಿನ್ಸ್ ಆಗಲಿಲ್ಲ. ಪದೇ ಪದೇ ಯಾಕೆ ನಿರೋಷ ನಿಮ್ಮ ಕಡೆ ಬೆರಳು ಮಾಡಿ ಹೇಳ್ತಾಳೆ? ನಿಮ್ಮಲ್ಲಿ ಪರ್ಸನಲ್ ಗ್ರಡ್ಜ್ ಇದೆಯಾ? ಸರ್, ಆದಿತ್ಯ ನಿರೋಷ ಮನೇಲಿದ್ದಾನೆ ಅಂತ ಗೊತ್ತಾಗಿ ನಾನು ರೈಡ್ ಮಾಡಿದ್ದು. ಆಗ ಆದಿತ್ಯ ತಪ್ಪಿಸ್ಕೊಳ್ಳೋಕ್ಕೆ ನಿರೋಷನೇ ಹೆಲ್ಪ್ ಮಾಡಿದ್ದು. ಈ ವಿಷಯ ಗೊತ್ತಾಗಿ ನಾನು ಅವಳಿಗೆ ಬೈದೆ. ಅವಳು ಎದುರುತ್ರ ಕೊಟ್ಲು. ನನಗೆ ಟೆಂಪರೈಸ್ ಆಗಿ ಅವಳು ಕೆನೆ ಮೇಲೆ ಒಂದು ಏಟ್ ಕೊಟ್ಟೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ನನ್ನ ಮೇಲೆ ಹಠ ಸಾಧಿಸ್ತಾ ಇದ್ದಾಳೆ ಸರ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆದಿತ್ಯನ ನಾನು ಅರೆಸ್ಟ್ ಮಾಡಲಿಲ್ಲ. ನಾನು ಯಾಕೆ ಸರ್ ನಿಮ್ಮ ಹತ್ರ ಸುಳ್ಳು ಹೇಳಿ? ಓಹ್, ಸರಿ ಬಿಡಿ. ಬಂಡೆರಾಮನ ಮತ್ತೆ ಅರೆಸ್ಟ್ ಮಾಡಲೇಬೇಕು. ಅವ್ನು ರಂಜಿತ್ ರೈಟ್ ಹ್ಯಾಂಡು ಅಂತ ನಂಗೆ ಡೌಟ್ ಇದೆ. ಅದಕ್ಕೇನು ಸರ್, ಹಿಡ್ದಾಕಣ. ಬಂಡೆರಾಮ ಎಲ್ಲಿದ್ದಾನೆ ಅಂತೇಳಿ ಈಗಲೇ ವಿಚಾರಿಸಿ ನಾನು ನಿಮಗೆ ತಿಳಿಸ್ತೀನಿ ಸರ್. ಸರಿ ಸರ್. ರಂಜಿತ್, ಇನ್ನ ನಿನಗಿದೆ ಮಾರಿ ಹಬ್ಬ. ನಾನು ನಿಮ್ಮನ್ನೇ ಮದುವೆ ಆಗೋದು ಅಂತ ಎಷ್ಟು ಸಲ ಹೇಳಬೇಕು ನಿಮಗೆ? ಇಷ್ಟು ಸಲ ಹೇಳಿದ್ಮೇಲೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನೋಡಿ ರಂಜಿತ್, ನಾನು ಒಂದ್ಸಲ ತಗೊಂಡ ನಿರ್ಧಾರನ ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ. ಏನು ಮಾಡೋದು, ನನಗೆ ದೇವರು ನಿಮ್ಮ ಹಾಗೆ ಒಳ್ಳೆ ತಂದೆ ತಾಯಿಗಳನ್ನ ಕೊಟ್ಟಿಲ್ಲ. ಸಾಕ್ಷಿ, ತಿಂಡಿಗೆ ಬರ್ತೀಯಾ? ಹಾಂ ರಂಜಿತ್, ನೀವು ನನ್ನ ಗಂಡ ಆಗೋರಲ್ವಾ? ನೀವು ನನಗೆ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನಮ್ಮ ಮನೇಲಿ ಯಾರಿಗೂ ಇಲ್ಲ. ನಾನಿರೋದು ಜೈಲಲ್ಲಲ್ವಾ? ನನ್ನನ್ನು ಮಾತಾಡ್ಸೋದಕ್ಕೆ ಜೈಲರ್ ಸಾಹೇಬರು ಬಂದಿದ್ದಾರೆ. ಅವ್ರನ್ನೇನು ಅಂತ ವಿಚಾರಿಸಿ ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಹೇಳಿ ಜೈಲರ್ ಸರ್, ಏನು ಸಮಾಚಾರ? ನಾನು ಯಾವತ್ತಾದ್ರೂ ನಿನ್ನ ಹತ್ರ ಜೈಲರ್ ಥರ ನಡ್ಕೊಂಡಿದ್ದೀನ? ಈಗ ನಡ್ಕೊಂಡಿರೋದು ಸಾಲ್ದ? ಅಪ್ಪ ಮಗ ಇಬ್ರು ಕಾರ್ಪೊರೇಷನಲ್ಲಿ ದನ ಕರ್ಕೊಂಡು ಹೋದಾಗ ಕರ್ಕೊಂಡು ಬಂದ್ರಿ ನನ್ನ. ಜೈಲರ್ ಅಲ್ಲದೆ ಇನ್ನೇನು ಅನ್ಬೇಕು ನಿಮ್ಮನ್ನ? ಸಾರಿ ಸಾಕ್ಷಿ, ನನ್ನಿಂದ ತಪ್ಪಾಗಿದೆ. ಈ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ನಿನ್ನ ಅಪ್ಪನಿಗೆ ಒಂದು ಅವಕಾಶ ಕೊಡ್ತೀಯಾ ಪ್ಲೀಸ್? ಏನೋ ಹೊಸ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದ ಹಾಗಿದೆ ನನ್ನನ್ನು ಮರಳು ಮಾಡೋದಕ್ಕೆ. ಐಮ್ ರಿಯಲಿ ಸಾರಿ ಸಾಕ್ಷಿ. ಈ ಡ್ರಾಮಾನೆಲ್ಲ ನಂಬಲ್ಲ ನಾನು. ನನ್ನಿಂದ ಏನಾಗಬೇಕೋ ಅದನ್ನು ಹೇಳಿ. ಯಾಕೆ ಹಾಗಂತೆ ಸಾಕ್ಷಿ? ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನೆನ್ನೆವರೆಗೂ ಕಟ್ಕೊಂಡ್ ಥರ ಬಿಹೇವ್ ಮಾಡ್ತಿದ್ರಿ, ಬೆಳಗಾಗೋದ್ರಲ್ಲಿ ಪ್ರಾಯಶ್ಚಿತ್ತ ಬಂದ್ಬಿಡ್ತಾ ನಿಮಗೆ?
ಇದು ಪ್ರಾಮಾಣಿಕತೆನಾ ಇಲ್ಲ ನನ್ನನ್ನು ರಂಜಿತಿಂದ ದೂರ ಮಾಡೋದಕ್ಕೆ ಹೊಸ ಸ್ಕೀಮಾ? ನಾವೇನೇ ಪ್ಲ್ಯಾನ್ ಮಾಡಿದ್ರು ರಂಜಿತ್ ನಾನು ನಿನ್ನಿಂದ ದೂರ ಮಾಡೋದಕ್ಕಾಗ್ತಿಲ್ಲ. ಮತ್ತೆ ಪ್ರಯತ್ನ ಮಾಡೋದು ವ್ಯರ್ಥ ಅಂತ ನನಗೂ ಗೊತ್ತು. ಅದಕ್ಕೆ ನಿನ್ನ ಮನಸ್ಸು ವಿರುದ್ಧವಾಗಿ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ನಾನಷ್ಟೇ ಅಲ್ಲ, ಈ ಮನೇಲಿ ಯಾರೂ ನಿನ್ನ ಮನಸ್ಸಿನ ವಿರುದ್ಧ ನಡ್ಕೊಳ್ಳಲ್ಲ, ಯೋಚನೆನೂ ಮಾಡಲ್ಲ. ನಿಜ ಹೇಳ್ತಿದ್ದೀರಾ ಡ್ಯಾಡ್? ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ? ಹಾಗಾದ್ರೆ ಮಾತು ಕೊಡಿ. ಏನಂತ? ನನ್ನ ವಿರುದ್ಧವಾಗಿ ಯಾರು ಮಾತಾಡಲ್ಲ, ರಂಜಿತ್ ಜೊತೆ ನನ್ನ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಡಿ. ಪ್ರಾಮಿಸ್. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ಡ್ಯಾಡ್, ಏನ್ ಯೋಚನೆ ಮಾಡ್ತಿದ್ದೀರಾ? ಹೊಟ್ಟೆ ಚುರುಗುಡ್ತಾ ಇದೆ, ಬನ್ನಿ ತಿಂಡಿ ಮಾಡೋಣ. ಅಮ್ಮ ಬೇಗ ತಿಂಡಿ ಬಿಡಿಸಿ, ತುಂಬಾ ಹಸ್ವು. ಏನ್ ಮುಖ ನೋಡ್ತಿದ್ದೀರಾ? ತಿಂಡಿ ಬಿಡಿಸಿ. ಹಾಂ, ನಿನಗಿಷ್ಟ ಅಂತ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ ಕಣೆ. ಪುಟ್ಟಿ, ನಿನಗೆ ತುಂಬಾ ಇಷ್ಟ ಅಂತ ಗುಲಾಬ್ ಜಾಮೂನ್ ಕೂಡ ಮಾಡಿದ್ದೀನಿ, ತಗೋ. ಡ್ಯಾಡ್, ಮಾತು ಕೊಟ್ಟಿದ್ದೀರಾ, ನೆನಪಿದೆ ತಾನೆ?